ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಡಿವಿಡೆಂಡ್ ಡಿಸಿಷನ್, ಡಿವಿಡೆಂಡ್ ಥಿಯರಿಯಲ್ಲಿ ಎರಡನೇ ಥಿಯರಿ, ಟೋಟಲ್ 3 ಥಿಯರೀಸ್ ಇದೆ. ನಿನ್ನೆನ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಅದರಲ್ಲಿ ಒಂದು ಥಿಯರಿಯನ್ನು ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಈಗ ನಾವು ಎರಡನೇ ಥಿಯರಿ, ವಾಲ್ಟರ್ ಮಾಡೆಲ್ ಅನ್ನು ಡಿಸ್ಕಸ್ ಮಾಡಲಿದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅದನ್ನೇ ಸಿಲೆಬಸ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಬಿಸ್ನೆಸ್ ಫಿನಾನ್ಸ್ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಬಿಸ್ನೆಸ್ ಫಿನಾನ್ಸ್ ಬೋತ್ ಆರ್ ಸೇಮ್. ಬಟ್ ನೀವು ಡಿಗ್ರಿಯಲ್ಲಿ PGಯಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀರಾ. ಅದನ್ನೇ ಸಿಲೆಬಸ್ ಅಲ್ಲಿ ನೆಟ್ ಸೆಟ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಬಿಸ್ನೆಸ್ ಫಿನಾನ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಅದೇ ಟಾಪಿಕ್ಸ್ ಅನ್ನ ಇಲ್ಲಿ ಕವರ್ ಮಾಡಿದ್ದಾರೆ. ಈ ಡಿವಿಡೆಂಡ್ ಡಿಸಿಷನ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಥಿಯರೀಸ್ ಬರುತ್ತೆ. ಕೆಲವೊಬ್ರು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿದ್ರಿ ಇದು ಎಲ್ಲಿ ಕವರ್ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಕವರ್ ಆಗೋದು ಡಿವಿಡೆಂಡ್ ಡಿಸಿಷನ್ಸ್ ಅಲ್ಲಿ. ಡಿವಿಡೆಂಡ್ ಡಿಸಿಷನ್ಸ್ ಅಲ್ಲಿ ಥಿಯರೀಸ್ ಬರುತ್ತೆ. ಅದರಲ್ಲಿ 3 ಥಿಯರೀಸ್ ಅನ್ನು ನಾವು ಓದಬೇಕಾಗತ್ತೆ. ಓಕೆ, ಸೊ ಸೆಕೆಂಡ್ ಥಿಯರಿ ಇಸ್ ವಾಟ್, ವಾಲ್ಟರ್ ಮಾಡೆಲ್. ಇದನ್ನ ನಾವು ರಿಲೆವೆನ್ಸ್ ಥಿಯರಿ ಅಂತ ಕರೀತೇವೆ. ಏನಂತ ಕರೀತೇವೆ, ರಿಲೆವೆನ್ಸ್. ಅಂದ್ರೆ ದೇರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ರಿಲೆವೆನ್ಸ್ ಮಾಡೆಲ್. ಅಂದ್ರೆ there is a relationship between the value of the firm and dividend. Dividend ಎಷ್ಟು ಕೊಡ್ತಾ ಇದ್ದಾರೆ, ವ್ಯಾಲ್ಯೂ ಆಫ್ ದ ಫರ್ಮ್ ಅಂಡ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್. ಈ ಎಲ್ಲ 3 ಕಾನ್ಸೆಪ್ಟ್ಸ್ ಅಲ್ಲಿ ರಿಲೆವೆನ್ಸ್ ಇದೆ ಅಂತ ಹೇಳೋದು ರಿಲೆವೆನ್ಸ್ ಥಿಯರಿ. ಅದೇ ಇರ್ರಿಲೆವೆನ್ಸ್ ಥಿಯರಿನ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಕಲಿತಿದ್ದೇವೆ. ನೋಡಿ, ವಾಟ್ ಆರ್ ದ ಅಸಂಪ್ಷನ್ಸ್. ಇದು ಒಂದು ಇಲ್ಲಿ ನಾನು ಬಾಕ್ಸ್ ಅನ್ನ ಡ್ರಾ ಮಾಡಿದ್ದೀನಿ. ಇದರಲ್ಲಿ ನಾನು ಏನು ಬರೆದಿದ್ದೀನಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಲೇಷನ್ ಇದೆ ಅಂತ ಹೇಳಿದೆ ನಾನು ನಿಮಗೆ. ಕಂಪನಿ ವ್ಯಾಲ್ಯೂ ಆಫ್ ದ ಫರ್ಮ್, ಡಿವಿಡೆಂಡ್ ಪೇಔಟ್ ಏನಿದೆ, ಇದರ ಮಧ್ಯ ಒಂದು ರಿಲೇಶನ್ಶಿಪ್ ಇದೆ. ದರ್ ಇಸ್ ಅ ರಿಲೆವೆನ್ಸ್. ಬಟ್ ಹೌ ಅನ್ನೋದನ್ನ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾವು ಅಸಂಪ್ಷನ್ಸ್, ಥಿಯರಿಯ ಅಸಂಪ್ಷನ್ಸ್ ಏನು ಅಂತ ನೋಡಬೇಕು. ಲಾಸ್ಟ್ ನಾವು ಇರ್ರಿಲೆವೆನ್ಸ್ ಥಿಯರಿಯಲ್ಲಿ ಏನು ಅಸಂಪ್ಷನ್ಸ್ ನೋಡಿದ್ವಿ, ಆ ಅಸಂಪ್ಷನ್ಸ್ ಇಲ್ಲಿ ಸ್ವಲ್ಪ ರಿಪೀಟ್ ಆಗುತ್ತೆ. ಕೆಲವೊಂದು ಹೊಸ ಅಸಂಪ್ಷನ್ಸ್ ಇದೆ. ನೋಡಿ, ಫಸ್ಟ್ ಒನ್, ಆಲ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆಫ್ ದ ಫರ್ಮ್ ಆರ್ ಟು ಬಿ ಫಿನಾನ್ಸ್ಡ್ ಥ್ರೂ ರಿಟೈನ್ಡ್ ಅರ್ನಿಂಗ್ ಓನ್ಲಿ. ನೋಡಿ, ಇಲ್ಲಿ 2 ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ಇಕ್ವಿಟಿ ಪೇಔಟ್, ಅಂದ್ರೆ ಡಿವಿಡೆಂಡ್ ಮತ್ತೆ ರಿಟೈನ್ಡ್ ಅರ್ನಿಂಗ್. ಲಾಸ್ಟ್ ಕ್ಲಾಸ್ ಅಲ್ಲೂ ನಾವು ನೋಡಿದ್ವಿ ಡಿವಿಡೆಂಡ್ ಅಂಡ್ ರಿಟೈನ್ಡ್ ಅರ್ನಿಂಗ್. ಈಗ ಡಿವಿಡೆಂಡ್ ಅಂದ್ರೆ ಏನು, ಕಂಪನಿ ತನ್ನ ಲಾಭದಲ್ಲಿ ಲಾಭಾಂಶವನ್ನ ತನ್ನ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ, ಇಕ್ವಿಟಿ ಪಾಲುದಾರರಿಗೆ ಕೊಟ್ರೆ ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೀವಿ. ರಿಟೈನ್ಡ್ ಅರ್ನಿಂಗ್ ಅಂದ್ರೆ ಏನು, ಅದು ತನ್ನ ಲಾಭವನ್ನ ತನ್ನ ಕಂಪನಿಯಲ್ಲಿಯೇ ಉಳಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ಅದನ್ನ ಅದು ಹೊಸ ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು, ಬೇರೆ ಕಡೆ ಇನ್ವೆಸ್ಟ್ ಮಾಡಬಹುದು. ಆ ರಿಟೈನ್ಡ್ ಅರ್ನಿಂಗ್ ಅನ್ನೋದು ಯೂಸ್ ಮಾಡ್ಕೊಳ್ಳುತ್ತೆ. ಈ 2 ಕಾನ್ಸೆಪ್ಟ್ಸ್ ಡಿವಿಡೆಂಡ್ ಥಿಯರಿಯಲ್ಲಿ ಬರುತ್ತೆ. ನಿಮಗೆ ಗೊತ್ತು, ಲಾಸ್ಟ್ ಥಿಯರಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಈ ಥಿಯರಿಯ ಫಸ್ಟ್ ಅಸಂಪ್ಷನ್ ಏನು ನೋಡಿ, ಆಲ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆಫ್ ದ ಕಂಪನಿ ಆರ್ ಟು ಬಿ ಫಿನಾನ್ಸ್ಡ್ ಥ್ರೂ ರಿಟೈನ್ಡ್ ಅರ್ನಿಂಗ್ಸ್ ಓನ್ಲಿ. ಅಂದ್ರೆ ನಿಮ್ಮ ಕಂಪನಿ ಯಾವುದೇ ಒಂದು ಫಿನಾನ್ಸ್ ಅನ್ನ ಇನ್ವೆಸ್ಟ್ ಮಾಡೋ ಹಾಗಿದ್ರೆ, ಹೊಸ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಲ್ಲಿ ಇನ್ವೆಸ್ಟ್ ಮಾಡೋ ಹಾಗಿದ್ರೆ, ಇಟ್ ಶುಡ್ ಇನ್ವೆಸ್ಟ್ ಥ್ರೂ ರಿಟೈನ್ಡ್ ಅರ್ನಿಂಗ್ ಓನ್ಲಿ. ಆಲ್ ದ ಪ್ರಪೋಸಲ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆಫ್ ದ ಕಂಪನಿ, ಆಲ್ ಇನ್ವೆಸ್ಟ್ಮೆಂಟ್ proposals of the company are to be financed through what, retained earning. RE ಅಂತ ಬರೆದಿದ್ದೀನಿ. ರಿಟೈನ್ಡ್ ಅರ್ನಿಂಗ್ ಅಂದ್ರೆ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾದ್ರೆ ಅದನ್ನ ಎದ್ರ ಥ್ರೂ ಮಾಡ್ತಾ ಇದ್ದೀರಾ, ನಾವು ರಿಟೈನ್ಡ್ ಅರ್ನಿಂಗ್ ಥ್ರೂ ಮಾಡ್ತಾ ಇದ್ದೀರಾ. ನಿಮ್ಮ ಕಂಪನಿಯಲ್ಲಿ ಲಾಭದಲ್ಲಿ ಉಳಿಸಿಕೊಂಡಂತಹ ಒಂದು ಪಾಲಿನಲ್ಲಿ ನೀವು ರಿಟೈನ್ಡ್ ಅರ್ನಿಂಗ್ ಇಂದಾನೆ ಹೊಸ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಮೊದಲನೆಯ ಅಸಂಪ್ಷನ್. ಓಕೆ, ಹಾಗಾದ್ರೆ ಎರಡನೆಯ ಅಸಂಪ್ಷನ್ ಏನು? ಎರಡನೇ ಅಸಂಪ್ಷನ್, ಆರ್ ರೇಟ್ ಆಫ್ ರಿಟರ್ನ್ ಅಂಡ್ KE ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಕಾನ್ಸ್ಟಂಟ್. ಇಲ್ಲಿ ಎರಡು ಏನಂತೀವಿ ನಾವು, ಕೀ ವರ್ಡ್ಸ್ ಅಥವಾ 2 ಇಂಪಾರ್ಟೆಂಟ್ ವರ್ಡ್ಸ್ ಬರುತ್ತೆ. ಒಂದು ಆರ್, ಇನ್ನೊಂದು KE. ಆರ್ ಅಂದ್ರೆ ಏನು, ರಿಟರ್ನ್, ರೇಟ್ ಆಫ್ ರಿಟರ್ನ್. ಓಕೆ, ರೇಟ್ ಆಫ್ ರಿಟರ್ನ್ and KE means cost of capital, cost of equity. Okay, cost of capital. ಇದೆರಡು ಯಾವಾಗಲೂ ಕಾನ್ಸ್ಟಂಟ್ ಆಗಿರುತ್ತೆ. ಬೋತ್ ಆರ್ ಕಾನ್ಸ್ಟಂಟ್ ಅನ್ನೋದು ಎರಡನೆಯ ಅಸಂಪ್ಷನ್. ಓಕೆ, ಆರ್ ಮೀನ್ಸ್ ವಾಟ್, ರೇಟ್ ಆಫ್ ರಿಟರ್ನ್, ಅಂಡ್ KE ಮೀನ್ಸ್ ವಾಟ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಕಾಸ್ಟ್ ಆಫ್ ಇಕ್ವಿಟಿ. ಇದು ಎರಡು ಏನಾಗಿರುತ್ತೆ, ಕಾನ್ಸ್ಟಂಟ್ ಆಗಿರುತ್ತೆ. ಅಂದ್ರೆ ಇದು ಅಪ್ ಡೌನ್ ಆಗ್ತಾ ಇರೋದಿಲ್ಲ. ಥರ್ಡ್ ಒನ್, ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್. ಮಾರ್ಕೆಟ್ ಯಾವ ರೀತಿಯಾಗಿದೆ,
perfect capital market. Market is perfect capital market. ಅಂದ್ರೆ ಏನು, all the investors are having access to the information. ಅಂದ್ರೆ ಎಲ್ಲ ಇನ್ವೆಸ್ಟರ್ಸಿಗೂ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಅವೈಲೇಬಲ್ ಇರುತ್ತೆ. ಇನ್ವೆಸ್ಟರ್ಸ್ ರ್ಯಾಷನಲ್ ಆಗಿ ಡಿಸಿಷನ್ಸ್ ನ ತಗೊಳ್ತಾರೆ. ಫೋರ್ತ್ ಒನ್, ನೋ ಟ್ಯಾಕ್ಸಸ್ ಆರ್ ನೋ ಟ್ಯಾಕ್ಸ್ ಡಿಸ್ಕ್ರಿಮಿನೇಷನ್. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೋ ಟ್ಯಾಕ್ಸ್, ಒಂದು ಟ್ಯಾಕ್ಸ್ ಇರೋದಿಲ್ಲ, ನೋ ಟ್ಯಾಕ್ಸ್, ಆರ್ ನೋ ಟ್ಯಾಕ್ಸ್ ಡಿಸ್ಕ್ರಿಮಿನೇಷನ್. ಅಂದ್ರೆ ಏನರ್ಥ ಹೇಳಿ, ಟ್ಯಾಕ್ಸ್ ಡಿಸ್ಕ್ರಿಮಿನೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಒಂದು ಟ್ಯಾಕ್ಸ್ ಇರೋದಿಲ್ಲ, ಇದ್ರೂ ಕೂಡ ಡಿವಿಡೆಂಡ್ ಮೇಲೆ ಪೇ ಮಾಡುವಂತಹ ಟ್ಯಾಕ್ಸ್ ಮತ್ತೆ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಅಂದ್ರೆ ನಾನು 100 ರೂಪೀಸ್ ಇನ್ವೆಸ್ಟ್ ಮಾಡಿದೀನಿ, 100 ರೂಪೀಸ್ ಮೇಲೆ ನನಗೆ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಡಿವಿಡೆಂಡ್ ಬಂದ್ರೆ ಅದರ ಮೇಲೆ ನಾನು ಪೇ ಮಾಡುವಂತ ಟ್ಯಾಕ್ಸ್ ಆಸ್ ವೆಲ್ ಆಸ್ ನನ್ನ 100 ರೂಪಾಯಿ ಇನ್ವೆಸ್ಟ್ಮೆಂಟ್ 200 ರೂಪಾಯಿ ಆದಾಗ ಅದರ ಮೇಲೆ ನಾನು ಪೇ ಮಾಡುವಂತ ಟ್ಯಾಕ್ಸ್ ಎರಡು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ನೋ ಟ್ಯಾಕ್ಸ್ ಡಿಸ್ಕ್ರಿಮಿನೇಷನ್ ಅಂತ. ಓಕೆ, ಫಿಫ್ತ್ ಒನ್, ನೋ ಫ್ಲೋಟೇಷನ್ ಅಂಡ್ ಟ್ರಾನ್ಸಾಕ್ಷನ್ ಕಾಸ್ಟ್. ಇದನ್ನು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಟ್ರಾನ್ಸಾಕ್ಷನ್ ಕಾಸ್ಟ್ ಇರೋದಿಲ್ಲ, ನೋ ಫ್ಲೋಟೇಷನ್ ಅಂಡ್ ಟ್ರಾನ್ಸಾಕ್ಷನ್ ಕಾಸ್ಟ್. ನೋ ಫ್ಲೋಟೇಷನ್ ಆರ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನೋದು ನೆಕ್ಸ್ಟ್ ಏನು ಹೇಳಿ, ಅಸಂಪ್ಷನ್ ಆಫ್ ದ ಥಿಯರಿ. ಸಿಕ್ಸ್ತ್ ಒನ್, ದ ಫರ್ಮ್ ಹ್ಯಾಸ್ ಪರ್ಪೇಚುವಲ್ ಲೈಫ್ ಆರ್ ಫರ್ಮ್ ಹ್ಯಾಸ್ ಅ ಲಾಂಗ್ ಲೈಫ್. ನೆಕ್ಸ್ಟ್ ಏನು, ಫರ್ಮ್ ಹ್ಯಾಸ್ ಅ ಲಾಂಗ್ ಲೈಫ್. ದಿಸ್ ಇಸ್ ದ next assumption. Very easy assumptions are there. Okay, then what actually the theory explains here? Theory ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂದ್ರೆ ನೋಡಿ, ಇಲ್ಲಿ ನಾನು ಬರೆದಿರೋ ಹಾಗೆ ಕಂಪನಿ ಕಂಡೀಷನ್ ಆಫ್ ಆರ್ ವರ್ಸಸ್ ಕೆ ಅಂದ್ರೆ ರೇಟ್ ಆಫ್ ದ ರಿಟರ್ನ್ ಅಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, ಕೋರಿಲೇಷನ್ ಬಿಟ್ವೀನ್ ಡಿವಿಡೆಂಡ್ ಅಂಡ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್. ಇಲ್ಲಿ ನಾವು ಹೇಳೋ ಪ್ರಕಾರ ರಿಲೆವೆನ್ಸ್ ಇದೆ ಅಂತ. ಓಕೆ, ವಾಟ್ ಬಿಟ್ವೀನ್ ದ ಡಿವಿಡೆಂಡ್ ಎಷ್ಟು ಪೇ ಔಟ್ ಮಾಡ್ತಾ ಇದ್ದಾರೆ ಮತ್ತೆ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ 10 ರೂಪಾಯಿ ಡಿವಿಡೆಂಡ್ ಅನ್ನ ಪೇ ಮಾಡ್ತಾ ಇದೆ ಅಂದ್ರೆ ಅದರಿಂದ ಕಂಪನಿಯ ಮಾರ್ಕೆಟ್ ಪ್ರೈಸ್ ಹೆಚ್ಚಾಗ್ತಾ ಇದೆ. ಆ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನ್ ಹೇಳಿ, ಟಾಟಾ ಮೋಟರ್ಸಿನ ಒಂದು ಶೇರಿನ ಬೆಲೆ ಫಾರ್ ಎಕ್ಸಾಂಪಲ್ 785 ಇದ್ರೆ ಅದನ್ನ ನಾವು ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಂತೀವಿ. ಡಿವಿಡೆಂಡ್ ಅಂದ್ರೆ ಇಯರ್ಲಿ ಒನ್ಸ್ ಅದರ ಮೇಲೆ ನಮಗೆ ಡಿವಿಡೆಂಡ್ ಅನ್ನ ಕೊಡ್ತಿರ್ತಾರೆ, ರಿಟರ್ನ್ಸ್ ಅನ್ನ ಕೊಡ್ತಿರ್ತಾರೆ. ಪರ್ಸೆಂಟೇಜ್ ಆಫ್ ರಿಟರ್ನ್ಸ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆಫ್ ದ ಕಂಪನಿ. ಇದರ ಮಧ್ಯೆ ಯಾವ ರೀತಿ ರಿಲೇಶನ್ಶಿಪ್ ಇರುತ್ತೆ, ಆಪ್ಟಿಮಮ್ ಪೇ ಔಟ್ ರೇಷಿಯೋ. ಆಪ್ಟಿಮಮ್ ಪೇ ಔಟ್ ರೇಷಿಯೋ, ಪೇ ಔಟ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ 100 ರೂಪೀಸ್ ಪ್ರಾಫಿಟ್ ಇದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಅನ್ನ ಆಸ್ ಅ ಡಿವಿಡೆಂಡ್ ನೀವು ಕೊಡ್ತಾ ಇದ್ದೀರಾ ಅದನ್ನ ಪೇ ಔಟ್ ಅಂತಾರೆ. ಈ ಒಂದು ಟೇಬಲ್ ಅನ್ನ ನೋಡಿದಾಗ ರಿಲೆವೆನ್ಸ್ ಯಾವ ರೀತಿ ಇದೆ ಅಂತ ವಾಲ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ನೋಡಿ, ಕಂಪನಿ ಒಂದು ಗ್ರೋತ್ ಕಂಪನಿ ಇರ್ಬೋದು, ಒಂದು ಕಾನ್ಸ್ಟೆಂಟ್ ಇರ್ಬೋದು, ಒಂದು ಡಿಕ್ಲೈನ್. ಅಂದ್ರೆ ಕಂಪನಿ ಗ್ರೋ ಆಗ್ತಾ ಇರೋ ಕಂಪನಿ ಇರ್ಬೋದು, ಕಾನ್ಸ್ಟೆಂಟ್ ಇರ್ಬೋದು ಅಥವಾ ಡಿಕ್ಲೈನ್. ಓಕೆ, ಕಂಪನಿ ಗ್ರೋತ್ ಕಂಪನಿ ಇದ್ರೆ ಆಗ ಆರ್ ಅಂದ್ರೆ ರೇಟ್ ಆಫ್ ರಿಟರ್ನ್ ಕೆಇಗಿಂತ ಜಾಸ್ತಿ ಆಗಿರುತ್ತೆ. ರೇಟ್ ಆಫ್ ರಿಟರ್ನ್ ಅಂದ್ರೆ ಏನ್ ಹೇಳಿ, ಫಾರ್ ಎಕ್ಸಾಂಪಲ್ ನಾನು ಶೇರ್ ಹೋಲ್ಡರ್ಸ್ ಕಡೆಯಿಂದ 100 ರೂಪಾಯಿ ಕ್ಯಾಪಿಟಲ್ ಅನ್ನ ರೇಸ್ ಮಾಡಿದೀನಿ, 100 ರೂಪಾಯಿ ಕ್ಯಾಪಿಟಲ್ ಅನ್ನ ರೇಸ್ ಮಾಡಿದೀನಿ ಅನ್ಕೊಳ್ಳಿ. ಅದನ್ನ ನಾನು ಎಲ್ಲೋ ಇನ್ವೆಸ್ಟ್ ಮಾಡಿದಾಗ ನನಗೆ ರಿಟರ್ನ್ ಬರುತ್ತೆ, ಅದನ್ನ ನಾನು ಆರ್ ಅಂತ ಕರಿತೀನಿ. ಈ ಒಂದು ರೇಸ್ ಮಾಡಿರುವಂತಹ ಇದಕ್ಕೆ ನಾನು ರಿಟರ್ನ್ಸ್ ಅನ್ನ ಕೊಡ್ತಾ ಇದ್ದೀನಿ, ಅದನ್ನ ಕೆ ಅಂತೀನಿ. ಫಾರ್ ಎಕ್ಸಾಂಪಲ್, ನಾನು ಶೇರ್ ಹೋಲ್ಡರ್ಸ್ ಕಡೆಯಿಂದ 100 ರೂಪಾಯಿನ ರೇಸ್ ಮಾಡಿದಾಗ ಅವರಿಗೆ ನಾನೇನ್ ಕೊಡ್ಬೇಕು ಹೇಳಿ, ರಿಟರ್ನ್ಸ್ ಕೊಡ್ಬೇಕು. ಅದನ್ನ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಕರಿತೀವಿ. ನಾನು ಅವರ ಕಡೆಯಿಂದ ದುಡ್ಡು ತಗೊಂಡಿದ್ದೀನಿ. ಇವಾಗ ಆ ದುಡ್ಡನ್ನು ನಾನು ಎಲ್ಲೋ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿಂದ ನನಗೆ ರಿಟರ್ನ್ಸ್ ಬರ್ತಾ ಇದೆ. ಐ ಆಮ್ ರಿಸೀವಿಂಗ್ ದ ರಿಟರ್ನ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಆರ್. ಆರ್ ಅಂದ್ರೆ ಏನು, ರೇಟ್ ಆಫ್ ರಿಟರ್ನ್ ನನಗೆ ಸಿಗ್ತಾ ಇರೋದು. ಕೆ ಅಂದ್ರೆ ನಾನು ಪೇ ಮಾಡಬೇಕಾಗಿರೋದು, ಕ್ಯಾಪಿಟಲ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಇಕ್ವಿಟಿ ಅನ್ಬೋದು. ಈಗ ಕಂಪನಿ ಗ್ರೋತ್ ಕಂಪನಿ ಆಗಿದ್ದಾಗ ಆರ್ ಏನಾಗುತ್ತೆ ಹೇಳಿ, ನನಗೆ ಬರುವಂತಹ ರಿಟರ್ನ್ ಕಾಸ್ಟ್ ಆಫ್ ಇಕ್ವಿಟಿಗಿಂತ ಜಾಸ್ತಿ ಆಗಿರುತ್ತೆ. ಕಾಮನ್ ಸೆನ್ಸ್. ಓಕೆ, ಇಲ್ಲಿ ಕೋರಿಲೇಷನ್ ಬಿಟ್ವೀನ್ ಡಿವಿಡೆಂಡ್ ಅಂಡ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್, ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಂಡ್ ಡಿವಿಡೆಂಡ್, ಇದರ ಮಧ್ಯ ನೆಗೆಟಿವ್ ರಿಲೇಷನ್ ಇದೆ. ಅಂದ್ರೆ ಏನು, ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಡಿವಿಡೆಂಡ್ ಪೇ ಔಟ್ ಜಾಸ್ತಿ ಆದಾಗ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಡೌನ್ ಆಗುತ್ತೆ, ಅಂದ್ರೆ ನೆಗೆಟಿವ್. ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದಿಲ್ಲ. ನೆಗೆಟಿವ್ ಕೋರಿಲೇಷನ್. ನೆಗೆಟಿವ್ ಕೋರಿಲೇಷನ್ ಅಂದ್ರೆ ಏನು ಹೇಳಿ, ವೆನ್ ಒನ್ ಇನ್ಕ್ರೀಸಸ್ ಅನದರ್ ಡಿಕ್ರೀಸಸ್ ಅಂತ, ಆ ರೀತಿ ಇರುತ್ತೆ. ಅಂದ್ರೆ ಗ್ರೋತ್ ಕಂಪನಿಯಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ, ನಮಗೆ ರಿಟರ್ನ್ಸ್ ಜಾಸ್ತಿ ಬರ್ತಾ ಇದೆ, ನಾವು ಕೊಡ್ತಾ ಇರುವಂತಹ ಕಾಸ್ಟ್ ಆಫ್ ಇಕ್ವಿಟಿ ಕಡಿಮೆ ಇದೆ, ಹೌದಾ.
ಆದ್ದರಿಂದ there is a negative correlation. What is the reason for that? ಅದಕ್ಕೆ ರೀಸನ್ ಏನು ಹೇಳಿ, the growth company R is more than K, that means retained earnings are more. ಇಲ್ಲೇನಾಗುತ್ತೆ, ರಿಟೈನ್ಡ್ ಅರ್ನಿಂಗ್ ಜಾಸ್ತಿ ಇದೆ, ಅವರು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಫರ್ಮ್ ಈಸ್ ಹ್ಯಾವಿಂಗ್ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್, ಅವರ ಹತ್ತಿರ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಇದೆ ಕಂಪನಿ ಹತ್ತಿರ ಇರೋದ್ರಿಂದ ಅವರು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ನ ಜಾಸ್ತಿ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಅವರ ಮಾರ್ಕೆಟ್ ಪ್ರೈಸ್ ಕಡಿಮೆ ಆದಾಗ ಡಿವಿಡೆಂಡ್ ಜಾಸ್ತಿ ಆಗುತ್ತೆ, ಡಿವಿಡೆಂಡ್ ಕಡಿಮೆ ಆದಾಗ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅಂದ್ರೆ ನೆಗೆಟಿವ್ ಕೋರಿಲೇಷನ್ ಇದೆ ಅಂತ ಅರ್ಥ. ಓಕೆ, ನೀವು ನೆನಪಿಟ್ಟುಕೊಳ್ಬೇಕಾಗಿರೋದೇನು, ಇನ್ ಸಿಂಪಲ್, ವೆನ್ ಕಂಪನಿ ಇಸ್ ಅ ಗ್ರೋತ್ ಕಂಪನಿ, ಆರ್ ಈಸ್ ಮೋರ್, ಅವರಿಗೆ ಬರ್ತಾ ಇರುವಂತಹ ರಿಟರ್ನ್ಸ್ ಜಾಸ್ತಿ ಇರುತ್ತೆ, ಕೆಇ ಕಡಿಮೆ ಇರುತ್ತೆ. ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಮತ್ತೆ ಡಿವಿಡೆಂಡ್ ಮಧ್ಯ ನೆಗೆಟಿವ್ ಕೋರಿಲೇಷನ್ ಇರುತ್ತೆ. ಓಕೆ, ನೆಗೆಟಿವ್ ಕೋರಿಲೇಷನ್ ಇದ್ದಾಗ ಇಲ್ಲಿ 0 ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ ಅಂದ್ರೆ ಅವರು ಡಿವಿಡೆಂಡ್ ಅನ್ನ ಪೇ ಮಾಡ್ತಾ ಇರೋದಿಲ್ಲ, ಡಿವಿಡೆಂಡ್ 0 ಇರುತ್ತೆ. ಅಂದ್ರೆ ಅವರು ಬಂದಂತಹ ಎಲ್ಲ ಹಣವನ್ನ ಹೆಚ್ಚಾಗಿ ತಮ್ಮ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಪೇಯಿಂಗ್ ರಿಟರ್ನ್ಸ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಅರ್ಥ ಆಯ್ತಾ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಕಾನ್ಸ್ಟೆಂಟ್ ಕಂಪನಿ ಇದ್ದಾಗ ಆರ್ ಇಸ್ ಈಕ್ವಲ್ ಟು ಕೆ, ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಷ್ಟೇ ನಾವು ಕಾಸ್ಟ್ ಆಫ್ ಇಕ್ವಿಟಿನೂ ಕೊಡ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿಯ ಕೋರಿಲೇಷನ್ ಇಲ್ಲ, ಅಂದ್ರೆ ದೇರ್ ಇಸ್ ನೋ ಕೋರಿಲೇಷನ್ ಬಿಟ್ವೀನ್ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಡಿವಿಡೆಂಡ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಮತ್ತೆ ಡಿವಿಡೆಂಡ್ ಮಧ್ಯ ಯಾವುದೇ ರೀತಿಯ ಕೋರಿಲೇಷನ್ ಇಲ್ಲ, ಯಾವುದೇ ರೀತಿಯ ಕೋರಿಲೇಷನ್ ಇಲ್ಲ ಅಂತ. ದೇರ್ ಇಸ್ ನೋ ಕೋರಿಲೇಷನ್, ಯಾವುದೇ ರೀತಿಯ ಕೋರಿಲೇಷನ್ ಇಲ್ಲ. ಓಕೆ, ಇಕ್ವಿಟಿ ಪೇ ಔಟ್ ಈಸ್ ಆಪ್ಟಿಮಮ್. ಒಂದು ಒಳ್ಳೆಯ ಲೆವೆಲಿನ ಇಕ್ವಿಟಿಯನ್ನ ಪೇ ಮಾಡ್ತಾ ಇದ್ದಾರೆ ಅವರು, ಯಾಕಂದ್ರೆ ಎರಡು ಈಕ್ವಲ್ ಆಗಿದೆ, ರಿಟರ್ನ್ಸ್ ಈಕ್ವಲ್ ಆಗಿದೆ. ಅವರ ಹತ್ತಿರ ಇರುವಂತಹ ಪ್ರಾಜೆಕ್ಟ್ಸ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ರಿಟರ್ನ್ಸ್ ನ ಕೊಡ್ತಾ ಇದ್ದಾರೆ. ಎನಿ ಪೇ ಔಟ್ ರೇಷಿಯೋ ಈಸ್ ಆಪ್ಟಿಮಮ್. ಯಾವುದೇ ರೀತಿಯ ಪೇ ಔಟ್ ರೇಷಿಯೋ ಕೊಡ್ತಾ ಇದ್ರು ಕೂಡ ಆಪ್ಟಿಮಮ್ ಪೇ ಔಟ್ ರೇಷಿಯೋ ಅನ್ನ ಅವರು ಕೊಡ್ತಾ ಇದ್ದಾರೆ. Okay, means correlation is here what happens, equity payout is optimum. Okay, next ನೋಡಿ ಡಿಕ್ಲೈನಿಂಗ್ ಫಾರ್ಮ್ಸ್ ಅಂದ್ರೆ ಆ ಫಾರ್ಮ್ಸ್ ಹತ್ರ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ದೇ ಡೋಂಟ್ ನೋ ವೇರ್ ಟು ಇನ್ವೆಸ್ಟ್. ಅವರು ತಮ್ಮ ಪ್ರಾಫಿಟಿನಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಅನ್ನ ಇಟ್ಕೊಂಡ್ರು ಕೂಡ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅವರ ಹತ್ರ ದೇ ಡೋಂಟ್ ಹ್ಯಾವ್ ಗುಡ್ ಪ್ರಾಜೆಕ್ಟ್ಸ್. ಓಕೆ, ಸೊ ವಾಟ್ ಹ್ಯಾಪನ್ಸ್, declined firms are not having any profitable investment opportunities, therefore payout is 100%. ಅದಕ್ಕಾಗಿ ಅಂತಹ ಕಂಪನಿಗಳಲ್ಲಿ ಪೇಔಟ್ 100% ಇರುತ್ತೆ. ಅಂದ್ರೆ ಬಂದಂತಹ ಪ್ರಾಫಿಟ್ ಅನ್ನು ಅವರು ಜಾಸ್ತಿ ಯಾರಿಗೆ ಇನ್ವೆಸ್ಟ್ ಮಾಡ್ತಾರೆ, ಯಾರಿಗೆ ಕೊಡ್ತಾ ಇದ್ದಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ರೂಪದಲ್ಲಿ, ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಗ್ರೋತ್ ಕಂಪನಿಯಲ್ಲಿ ನಿಮ್ಮ ಶೇರಿನ ಒಂದು ಮೌಲ್ಯ ಜಾಸ್ತಿ ಆಗತ್ತೆ, ಬಟ್ ನಿಮಗೆ ಡಿವಿಡೆಂಡ್ ಕಡಿಮೆ ಸಿಗ್ತಾ ಇರಬಹುದು. ಓಕೆ, ಕಾನ್ಸ್ಟೆಂಟ್ ಕಂಪನಿಗಳಲ್ಲಿ ಕೆಲವೊಂದು ಕಂಪನಿಗಳಲ್ಲಿ ಡಿವಿಡೆಂಡ್ ಸಿಗ್ತಾನೆ ಇಲ್ಲ, ಕೆಲವೊಂದು ಕಂಪನಿಗಳಲ್ಲಿ ಆಪ್ಟಿಮಮ್ ಸಿಗ್ತಾ ಇದೆ, ಕೆಲವೊಂದು ಕಂಪನಿಗಳಲ್ಲಿ 100% ಪೇಔಟ್ ಸಿಗ್ತಾ ಇದೆ, ಬಟ್ ದೇ ಆರ್ ಡಿಕ್ಲೈನಿಂಗ್ ಕಂಪನೀಸ್. ನೋಡಿ, ಐ ವಿಲ್ ರಿಪೀಟ್ ಒನ್ಸ್. ಕಂಪನಿ ಗ್ರೋತ್ ಕಂಪನಿ ಆಗಿದ್ರೆ ಆರ್ ಅಂದ್ರೆ ರೇಟ್ ಆಫ್ ರಿಟರ್ನ್, ನಿಮಗೆ ಸಿಗ್ತಾ ಇರುವಂತಹ ರೇಟ್ ಆಫ್ ರಿಟರ್ನ್ಸ್ ಫ್ರಮ್ ಯುವರ್ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಆರ್ ಮೋರ್ ದೆನ್ ಕಾಸ್ಟ್ ಆಫ್ ಇಕ್ವಿಟಿ. ದ ಕೋರಿಲೇಷನ್ ಬಿಟ್ವೀನ್ ಡಿವಿಡೆಂಡ್ ಮತ್ತೆ ಮಾರ್ಕೆಟ್ ಪ್ರೈಸ್ ಮಧ್ಯೆ ಕೋರಿಲೇಷನ್ ನೆಗೆಟಿವ್ ಆಗಿರುತ್ತೆ, ಪೇಔಟ್ 0 ಆಗಿರುತ್ತೆ. ದೆನ್ ಕಾನ್ಸ್ಟೆಂಟ್ ಕಂಪನಿ ಇದ್ದಾಗ ಆರ್ ಇಸ್ ಈಕ್ವಲ್ ಟು ಕೆಇ, ನೋ ಕೋರಿಲೇಷನ್ ಬಿಟ್ವೀನ್ ಮಾರ್ಕೆಟ್ ಪ್ರೈಸ್ ಅಂಡ್ ಡಿವಿಡೆಂಡ್ ಪೇಔಟ್. ಇಕ್ವಿಟಿ ಪೇಔಟ್ ಇಸ್ ಆಪ್ಟಿಮಮ್, ಒಂದು ಆಪ್ಟಿಮಮ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಪಡ್ಕೊಳ್ತಾ ಇರ್ತಾರೆ. ಡಿಕ್ಲೈನ್ ಕಂಪನಿ ಇದ್ದಾಗ ರೇಟ್ ಆಫ್ ರಿಟರ್ನ್ಸ್ ಕಡಿಮೆ, ಕೆಇ ಜಾಸ್ತಿ ಆಗಿದೆ, ರೇಟ್ ಆಫ್ ರಿಟರ್ನ್ಸ್ ಕಡಿಮೆ ಇದೆ, ಅವ್ರ ಹತ್ರ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಇಲ್ಲ, 100% ಪೇಔಟ್ ಅನ್ನು ಅವರು ಮಾಡ್ತಾ ಇದ್ದಾರೆ. ದೇ ಆರ್ ಪೇಯಿಂಗ್ 100% ಡಿವಿಡೆಂಡ್. ಅಂಡರ್ಸ್ಟುಡ್? ಲೈಕ್ ದಿಸ್ the Walter model relevance theory of dividend is explained. Okay, ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ನಿಮ್ಮ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಅದೇ ರೀತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಸ್ ಅನ್ನ ಜಾಸ್ತಿ ಜನರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.